ಬಂಧುಗಳೇ ನಮಸ್ಕಾರ. ನಾನು ನಿಜಾಮ್ ಜಮಾದಾರ್ KRS ಪಕ್ಷ ರಬಕವಿ ತಾಲೂಕು ಅಧ್ಯಕ್ಷ. ನನ್ನ ಜೊತೆ ನಮ್ಮ ಪಕ್ಷದ ಸೈನಿಕರಾದ ಶಪ್ಪು ಅಲಾಸ್ ಅವರು ಇದ್ದಾರೆ. ಅವ್ರ ಜೊತೆ ನಾವು ಇಲ್ಲಿ ರಬಕವಿಗೆ ಬಂದಿದ್ವಿ. ರಬಕವಿ ತಾಲೂಕಿನ ರಬಕವಿಯಲ್ಲಿ ಈಗಾಗಲೇ ಗೊತ್ತಿರುವ ಹಾಗೆ ಇಲ್ಲಿ ಸ್ಲಮ್ ಬೋರ್ಡ್ನಿಂದ ಕೆಲವೊಂದು ಮನೆಗಳನ್ನು ಕಟ್ಟಿದ್ದಾರೆ. ಆ ಮನೆಗಳ ಬಗ್ಗೆ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ. ಬಟ್ ಅದನ್ನ ಇದುವರೆಗೂ ಅದನ್ನ ಯಾರಿಗೂ ಹಸ್ತಾಂತರ ಮಾಡಿಲ್ಲ. ಯಾವ ಕಾರಣಕ್ಕೋಸ್ಕರ ಮಾಡಿದ್ದಿಲ್ಲ ಅನ್ನೋದನ್ನ ಸಂಪೂರ್ಣ ವಿಶ್ಲೇಷಣೆ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ರಿ, ಇದು ರಬಕವಿಯಿಂದ ಬರುವಂತ್ನಾಗ ಇಲ್ಲಿಂದ ಇಲ್ಲೊಂದು ಮೇನ್ ಗೇಟ್ ಮಾಡಿದಾರೆ. ಅಲ್ಲಿ ಗೇಟ್ದಿಂದ ಈ ರೀತಿ ಇಲ್ಲೆಲ್ಲ ಮುಂದೆ ಈ ರೀತಿ ಎಲ್ಲ ರೋಡ್ CC ರೋಡ್ಗಳನ್ನು ಎಲ್ಲ ಕೂಡ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಏನೋ ಮಾಡಿದ್ದಾರೆ. ಅವು ಏನು ಸ್ಲಮ್ ಬೋರ್ಡ್ದಿಂದ ವ್ಯವಸ್ಥಿತ ಮಾಡಿದ್ದಾರೆ. ಬಟ್ ಅಷ್ಟಕ್ಕ ಮನೆಗಳು ಅಷ್ಟು ವ್ಯವಸ್ಥಿತವಾಗಿಲ್ಲ. ಇಲ್ಲಿನ ಹೊರಗಿಂದ ಏನು ಮಾಡ್ಯಾರಲ್ಲ ಅಷ್ಟ ಮನೆಗಳು ವ್ಯವಸ್ಥಿತವಾಗಿ ಅಂತ ಮನೆಗಳೇನು ಇವ್ರೇನ ಮಾಡಿಲ್ಲ. ಬಟ್ ಮಾಡ್ಲಾರ್ದ ಏನೋ ಒಂದೊಂದು ನೋಡ್ರಿ, ಇಲ್ಲೊಂದು ಮನೆಗಳು ಯಾವ ರೀತಿ ಇದಾವ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ. ಇವೆಲ್ಲ ಸ್ಲಮ್ ಬೋರ್ಡ್ನ ಮನೆಗಳು ಇವೆಲ್ಲ ನೋಡ್ರಿ. ಪ್ರತಿಯೊಂದು ಮನೆಗಳನ್ನು ಒಂದೊಂದು ಇದರಲ್ಲಿ 1, 2, 3 ತಳಗೆ 3 ಮ್ಯಾಲ 3, ಇಲ್ಲಿ ಕೆಳಗಡೆ 3 ಮನೆ, ಆಮೇಲೆ ಮ್ಯಾಲೆ 3 ಮನೆ. ಈ ರೀತಿಯಾಗಿ ಮನೆಗಳನ್ನು ಅಂದ್ರೆ ಟೋಟಲ್ದಾಗ ಒಂದು ಭಾಗದಾಗ ಟೋಟಲ್ 12 ಮನೆಗಳನ್ನು ಕಟ್ಟ್ಯಾರ. ಇಲ್ಲಿ ಇದೊಂದು ಸ್ಲಮ್ ಬೋರ್ಡ್ದಿಂದ ಕಟ್ಟಿರುವಂಥ ಮನೆಗಳು ಇವ. ನಿಮಗೆ ಶಾಂಪಲ್ ಒಂದು ಮನೆಯನ್ನು ತೋರಿಸ್ತೀನಿ ನಾನು. ಬಟ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇವು ಸ್ಲಮ್ ಬೋರ್ಡ್ ಮನೆಗಳು ಕಟ್ಟಾರು. ಬಟ್ ಇದುವರೆಗೂ ಇವು ಹಸ್ತಾಂತರ ಆಗಿಲ್ಲ. ಇದಕ್ಕೆ ಈಗ ಸಾಕಷ್ಟು ಜನ ಇವು ಮನೆಗಳನ್ನು ತಗೊಳ್ಳೋರು ಬಡವರು ತಗೊಂಡಿರ್ತಾರ. ಒಂದು ಬಡತನದಿಂದ ಅವ್ರು ಏನೋ ಒಂದು ಮನಿ ಇರಂಗಿಲ್ಲ, ಬಾಡಿಗೆ ಮನಿ ಆಗಿರೋದು, ಎಲ್ಲರೂ ಗೊಳೆ ಮಾಡಿ 1 ಲಕ್ಷ ರೂಪಾಯಿ ಕೊಟ್ಟ ಇವ್ರಿಗೆ ತುಂಬಿ ಇಂಥ ಮನೆಗಳು ತೊಗೊಂಡಿರ್ತಾರೋ. ಮತ್ತು ತೊಗೊಂಡದಕ್ಕೂ ಯಾವುದು ಅವ್ರಿಗೆ ಅವ್ರು ಎಲ್ಲಿಯವರು ಬಡ್ಡಿದಂಗೆ ತೆಗೆದು ಕಟ್ಟಾರೋ, ಏನು ಎಲ್ಲಿ ಸ್ವಂತ ದೊಡ್ಡದಿಂದ ಎಲ್ಲಿ ಇಸ್ಕೊಂಡ್ಬಂದು ಕಟ್ಟಿರ್ತಾರೋ. ಬಡವ್ರಂದ್ರೆ 1 ಲಕ್ಷ ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟ್ ಆಕೈತೆ ಅವ್ರಿಗೆ. ಅಂಥವ್ರು ಕಟ್ಟಿರ್ತಾರೋ. ಬಟ್ ಅದುವರೆಗೆ ಇದುವರೆಗೆ ಅವ್ರು ಹಸ್ತಾಂತರ ಮಾಡಲಾರ್ದಂಥ ಒಂದು ಬೇಜವಾಬ್ದಾರಿ ಅಂದ್ರೆ ಅದು ಇಸ್ಲಾಂ ಬೋರ್ಡ್ ಆಫೀಸ್. ಯಾಕಂದ್ರೆ ಇಷ್ಟು ಬೇಜವಾಬ್ದಾರಿ ಅಧಿಕಾರಿಗಳು ಅದಾರ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಕೇರ ಇಲ್ಲ ಅವ್ರಿಗೆ. ಇಲ್ಲಿ ಬಂದ ಕೆಲವೊಂದು ಅಲ್ಲಿ ಹೋಗಿ ಹೇಳಿ ಬಂದ್ರು ಇಂಥ ಸಮಸ್ಯೆ ಆಗಿತ್ತು ಅಂತ ಹೇಳಿ ಬಂದ್ರು ಒಂದು ನೆಗ್ಲೆಕ್ಟ್ ಮಾಡುವಂತ ಅಧಿಕಾರಿಗಳು ಅದು ಸ್ಲಮ್ ಬೋರ್ಡ್ ಅಧಿಕಾರಿಗಳು. ಭಾಳ ಅಂದ್ರೆ ಭಾಳ ನೆಗ್ಲೆಕ್ಟ್ ಅಧಿಕಾರಿಗಳು ಅವರು. ಎದಕ್ಕೂ ರೆಸ್ಪಾನ್ಸ್ ಮಾಡಂಗಿಲ್ಲ ಅವ್ರಿಗೆ ಯಾವ ರೀತಿ ಮನೆಗಳನ್ನು ಕೊಡ್ತಾರೋ, ಯಾವ ರೀತಿ ಅವ್ರ ಮನೆಗಳ ಹಸ್ತಾಂತರ ಮಾಡ್ತಾರೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದದ. ಯಾಕಂದ್ರೆ ಅವ್ರಿಗೆ ಬೇರೆದವ್ರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಟೈಪ್ ಅದಾರ ಅವ್ರ. ನೋಡ್ರಿ, ಒಂದು ಮನೆಯನ್ನ ನಿಮ್ಗೆ ಶಾಂಪಲ್ ಆಗಿ ತೋರಿಸ್ತೀನಿ. ಈ ರೀತಿ ಇರುವಂತ ಇವೆಲ್ಲ ಮನೆಗಳು. ಅದೊಂದು ಓಪನ್ ಮಾಡ್ರಿ. ನೋಡ್ರಿ, ಒಳಗಿನ ಮನೆ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ. ಇಂಥ ಮನೆಗಳು ಕಟ್ಟಿ ಅವು ಬಡವರಿಗೆ ಮನೆಗಳು ಬೇಕನ್ನೋ ಒಂದು ಉದ್ದೇಶವಾಗಿ ಕಟ್ಟಿರುವಂಥ ಮನೆಗಳು. ಬಟ್ ಅವು ಉಪಯೋಗ ಆಗಲಾರ್ದಂಥ ಪರಿಸ್ಥಿತಿ ಬಂದ್ಕೋತಾವು. ನೋಡ್ರಿ, ಎಷ್ಟು ದಿವಸ ಆಯ್ತು ಮಾಡಿ, ಇಷ್ಟೆಲ್ಲ ಗಲೀಜು ಆಗೈತಿ. ಇಲ್ಲಿ ಎಲ್ಲ ಕೇರ್ ಮಾಡ್ಲಾರ್ದಕ್ಕೆ ಕೆಲವೊಂದು ಕಡೆ ಎಲ್ಲ ಗ್ಲಾಸ್ ಹೊಡೆದ ಎಲ್ಲನೂ ಅದು ಒಂಥರ ಯಾರು ನೆಗ್ಲೆಕ್ಟ್ ಮಾಡ್ರೆ ಏನಾಗೈತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡ್ರಿ, ಇದು ಹಾಲ್ ಇದು ಸ್ಲಮ್ ಬೋರ್ಡ್ದಿಂದ ಹಾಲ್ ಮಾಡ್ಯಾರ. ಇದೊಂದು ಹಾಲು. ಆಮೇಲೆ ಇಲ್ಲಿ ಇದೊಂದು ಕಿಚನ್. ಇಷ್ಟು ಕಿಚನ್ ಮಾಡ್ಯಾರು, ವ್ಯವಸ್ಥೆ ಮಾಡ್ಯಾರ. ಬಟ್ ಇದ್ರ ಬಗ್ಗೆ ಈಗ ಸಾಕಷ್ಟು ಜನ ಇಲ್ಲಿ ಗೊತ್ತಿರುವಂಗ ಇಲ್ಲಿ ಸಾಕಷ್ಟು ಜನ ಇದ್ರ ಬಗ್ಗೆ ಬೇಗ ಜನರಿಗೆ ದೊರಕಲಿ ಅಂತ ಹೇಳಿ ಸಾಕಷ್ಟು ಜನ ವಿಡಿಯೋ ಕೂಡ ಮಾಡಿದಾರೆ. ಆಮೇಲೆ ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಸಲುವಾಗಿ ಅವ್ರಿಗೆ ಯಾರಿಗೂ ಏನೋ ಸಂಬಂಧ ಇಲ್ದಂಗ ಇದೇನ ಇದ್ರದ್ದು ಈಗ ಉದ್ಘಾಟನೆ ಮಾಡೋದಾಯ್ತು ಅವ್ರು ಅವ್ರಿಗೆ ಇದ್ದ ಮನಿ ಬಂದು ತೋರಿಸ್ತಾರೋ, ಯಾವ ರೀತಿ ಇದ್ದು ವ್ಯವಸ್ಥೆ ಗೊತ್ತಿಲ್ಲ. ಬಟ್ ಅದನ್ನ ಇದುವರೆಗೆ ಸಾರ್ವಜನಿಕರಿಗೆ ಸಿಗುವಂತ ವ್ಯವಸ್ಥೆ ಆಗ್ತಾ ಇಲ್ಲ. ಈ ಸ್ಲಮ್ ಬೋರ್ಡ್ನವ್ರಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಬಟ್ ನೀವು ಇದನ್ನ ಆದಷ್ಟು ಬೇಗ ಇದನ್ನ ಜನರಿಗೆ ಉಪಯೋಗ ಆಗಲಿ ಅಂತ ಕಟ್ಟಿದ್ರಂದ್ರೆ ಆದಷ್ಟು ಬೇಗ ಜನರಿಗೆ ಹಸ್ತಾಂತರಿಸುವ ಕೆಲಸ ತಾವು ಮಾಡ್ಬೇಕ. ಯಾಕಂತೇಳಿ ಇದನ್ನ ಯಾವುದೋ ಒಂದು ರೀಸನ್ ಇಟ್ಕೊಂಡ ಇದನ್ನ ಈ ರೀತಿ ಎಲ್ಲಾನು ಮಾಡಿ ಅವರು ಎಲ್ಲಿದಾರು ಬಡ್ಡಿ ತಂದು ಕಟ್ಟಿರ್ತಾರೋ, ಎಲ್ಲೇ ಬಾಡಿಗೆ ಮನೆ ಆಗೋ ಅಲ್ಲಿ ಬಾಡಿಗೆ ಮನೆಯನ್ನು ಬಾಡಿಗೆನೂ ಕೊಡ್ಬೇಕು, ಮತ್ತೆ ಇಲ್ಲಿ ಕಟ್ಟಿದಂತ ರೊಕ್ಕಕ್ಕೆ ಬಡ್ಡಿನೂ ಕಟ್ಟಬೇಕಾಗಿರ್ತದೆ. ಹಿಂಗಾಗಿರ್ತದೆ ಪರಿಸ್ಥಿತಿ. ಅದಕ್ಕೆ ಆದಷ್ಟು ಬೇಗ ಅವ್ರಿಗೆ ಮನೆಗಳನ್ನು ನೀವು ಕೊಟ್ಟಿರಂದ್ರ ಅವ್ರಿಗೆ ಇಲ್ಲ ಹೊರಗೆ ಎಲ್ಲರ ಬಾಡಿಗೆ ಇದ್ದಂತ ಬಾಡಿಗೆ ಬಿಟ್ಟರೆ ಇಲ್ಲಿ ಇರುವಂತ ವ್ಯವಸ್ಥೆ ಆಕೈತಿ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗ್ಲಿ ಆಮೇಲೆ ಅಧಿಕಾರಿಗಳಾಗ್ಲಿ ಆದಷ್ಟು ಬೇಗ ಇವು ಮನೆಗಳನ್ನ ಅವ್ರಿಗೆ ಯಾರಿಗೆ ಕೊಟ್ಟಿರಲ್ಲ ಅವ್ರಿಗೆ ಆದಷ್ಟು ಬೇಗ ಅವ್ರ ಮನೆಗಳನ್ನ ಹಸ್ತಾಂತರಿಸೋ ಕೆಲಸವನ್ನ ಆದಷ್ಟು ಬೇಗ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ. ನಮಸ್ಕಾರ.